ಹಲೋ ಹಲೋ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ, ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ, ಹೆಂಡತಿ ನಕ್ಕರೆ ಚಮತ್ಕಾರ, ಗುರು ನಕ್ಕರೆ ಜ್ಞಾನತ್ಕಾರ. ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂಘದ ಭಕ್ತಿಯ ನಮಸ್ಕಾರ, ಭಕ್ತಿಯ ನಮಸ್ಕಾರ ಹೇಳುತ್ತಾ ಎಲ್ಲ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೆಂಗ್ರಿಪ್ಪ ಇದು ಮಾತು ಹೆಂಗ ಆಗ್ಯದಪ್ಪ ಅಂದ್ರ ಹೆಂಗ್ರಿಪ್ಪ, ಈಗಾಗಲೇ ಅಣ್ಣನ ಬಡಗದವ್ರಿಗೆ ನಾನು ಮಾತು ಕೇಳಿದ್ದೆ, ಅವರು ನನಗೆ ಕೇಳಿದ್ರು. ಹೌದು, ಹೇಳಿದ ನನ್ನ ಮಾತ ಏನ್ರಿಪ್ಪ? ಯಾಕಪ್ಪ ಅಂದ್ರ ಅಣ್ಣನ ಬಡವರು ಬಹಳ ಚಂದ ಮಾತು ಹೇಳಿದ್ರು. ಏನಂತೇಳಿ ಏನಂತ? ನಾರಾಯಣಗೌಡರು ಒಂದು ಮಾತು ಹೇಳಿದ್ದನ, ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ, ದೇವತೆಗಳಿಗೆ ದಾನವರೇ ಮೂಲ, ಹೌದು, ಬ್ರಾಹ್ಮಣರಿಗೆ ಕನಕದಾಸನೇ ಮೂಲ, ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣನೇ ಮೂಲ, ಹೌದು ಮೂಲ, ಅಳಿಗೆ ಪಿಂಡವನ್ನ ಮುಗಳಾಳ ಸುಮಿತ್ರನೇ ಮೂಲ ಮೂಲ ಹೌದು. ನನ್ನ ಮಾತಾಡಿದ ಏನಂತ್ರಿಪ್ಪ? ಕಳವಿ ನಾರಾಯಣಗೌಡರ ತಂಗಿ ಹೆಂಗ ಮೂಲ ಸೂರಮ್ಮ, ಹಂಗ ಹೇಳಿಲ್ಲ ಅವರು. ಸೂರಮ್ಮ ದೇವಿಗೆ ಅನ್ನ ಕಳವಿ ನಾರಾಯಣಗೌಡ ಹೆಂಗ ಮೂಲ ಆದಾತ. ಹೌದಾ, ಹಂಗ ಕೇಳ್ತಾರ ಅವರು. ನೀ ಯಾನ ಕರೆಕ್ಟ್ ಕೇಳಾಕತ್ತೀವ, ಗಾಡ್ಯಾಗ ನಿದ್ದೆ ಮಾಡಿ ಬರ್ಲಾಕತ್ತೀವನ್ನ. ನೀವೇನು ಇಲ್ಲಿ ಹಾರಿಕೆ ಬಂದಿಲ್ಲ? ನಾನು ನಾರಾಯಣಗೌಡ ಸೂರಮ್ಮ ದೇವಿಗೆ ಮೂಲ ಆಗಿದಾನು ಅಂತ ಮಾತು ಹೇಳಿಲ್ಲ. ಹೆಣ್ಣು ಹುಟ್ರ ಗಂಡಿಗೆ ಮೂಲ ಆಗ್ತದ, ಗಂಡು ಹುಟ್ರ ಹೆಣ್ಣಿಗೆ ಮೂಲ ಆಗ್ತದ ತಿಳ್ಕೊಂಡು ಸೂರಮ್ಮ ದೇವಿ ಬಂಗಿ ಬುತ್ತಿ ಒಳಗೆ ವಿಷಾದರ್ಶನಂತ ಅಲ್ಲಿ ಮಾತಾಡಿದ ನಾರಾಯಣಗೌಡ ವಿಷಯ. ನೀನು ಹೇಳಕತ್ತೀವನ್ನ ನಾರಾಯಣಗೌಡ ಸೂರಮ್ಮ ದೇವಿಗೆ ಮೂಲ ಆಗ್ಯಾನಂತ ಹೇಳಿನಂತ ಹೇಳ್ತಿದ್ದಿ. ಯೂಟ್ಯೂಬ್ ಸರ್ಚ್ ಮಾಡಿ ನೋಡು, ಗೊತ್ತಾಗ್ತದ. ನೀ ಮಾತಾಡೋ ಮಾತು ಹ್ಯಾಂಗ ಆಗ್ಲಕತ್ತದ ಗೊತ್ತ ನನ್ನ? ಯಾಕ್ರಿಪ್ಪ? ಒಬ್ಬ ಮನುಷ್ಯ ಭುಯಾರಂತ ಗ್ರಾಮದಾಗ ಒಬ್ಬ ಬಹಳ ಕಡು ಬಡವಿದ್ದ. ಬಹಳ ಮನೆಯೊಳಗೆ ಕಂಟ ಕತ್ತಿತ್ತು. ಹೌದು, ಕಂಟ ಕತ್ತರಿ ಎಲ್ಲಾ ಕಡೆ ಗಂಗಿರಾಯ ಕೇಳಿದ, ಎಲ್ಲಾ ಕಡೆ ಮರಗಮ್ಮ ತಾಯಿ ಕೇಳಿದ, ಮಾಳಿಂಗರಾಯ ಕೇಳಿದ, ಅಮೋಘ ಸಿದ್ಧ ಕೇಳಿದ, ಕಡಿಮೆ ಆಗಲಿಲ್ಲ ಕಂಟಕ. ಎಲ್ಲರಿಗೂ ಕೇಳ್ದ, ಕಂಟಕ ಬಗೆ ಹರಿಲಿಲ್ಲ. ಲಾಸ್ಟಕ್ಕೆ ಅವ ಏನ್ ಮಾಡಿದ, ಲಾಸ್ಟಕ್ಕೆ ಇದೊಂದು ಲಾಸ್ಟ್ ಕೊನೆಯ ಚಾನ್ಸ್ದಾಗ ಜ್ಯೋತಿಷ್ಗಾರನಾರ ಕೇಳ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಜ್ಯೋತಿಷ್ಗಾರನ ಬಂದು ಹಾರ ಹೋಗಿ ಒಂದು ಕಾಡ ಕೊಟ್ಟ ಜ್ಯೋತಿಷ್ಗಾರನ ಕೇಳ್ತಾನಪ್ಪ, ನಮ್ಮ ಮನ್ಯಾಗ ಬಹಳ ಕಂಟ ಹತ್ಯದ, ಬಹಳ ಕಾಡಾಟ ಹತ್ಯದ, ಏನಾರ ಆಗ್ಯದ ನೋಡು ಅಂತಂದ. ಹೋಗಿ ಅವಾಗ ಜ್ಯೋತಿಷ್ಗಾರ ಆ ಕಾಡ ಕೈಯಾಗಿ ಹಿಡ್ಕೊಂಡ. ಏನಂದ್ರಿಪ್ಪ? ತಮ್ಮ ನಿನ್ನ ಹೆಸರು ಕರಿಯಪ್ಪನಂದವ. ಏನಂದ್ರಿ? ನಿನ್ನ ಹೆಸರು ಕರಿಯಪ್ಪನಂದ. ಹೂನ್ರಿ ಅಂದವ. ನಿನ್ನ ಹೆಂಡತಿ ಹೆಸರು ದುಂಡವನಂದ. ಹೂನ್ರಿ ಅಂದ. ಹೌದು, ನಿನಗೆ 2 ಹೆಣ್ಣ 2 ಗಂಡು ಮಕ್ಕಳು ಹುಟ್ಟ್ಯಾವನ ಅಂತ ಹೂಣಿ ಅಂದಿವ. ಇಟ್ಟ ಹೇಳ್ತಿದ್ದ, ಇಟ್ಟು ಅನ್ಬಾರ್ದ. ಇವ ಮನಸ್ಸಿನ ಏನ್ ತಿಳ್ಕೊಂಡು ಜ್ಯೋತಿಷ್ಯ ಕೇಳಕ್ ಹೋಗಿದ್ದನ. ಅವೇನ್ ತಿಳ್ಕೊಂಡು ಗೊತ್ತನ? ಏನಂದ್ರಿ? ಈ ಜ್ಯೋತಿಷ್ಯಗಾರ ಬಹಳ ಶಾಣೆನೇ ಇರ್ಬೇಕು. ನನ್ನ ಹೆಂಡತಿ ಹೆಸರು, ನನ್ನ ಹೆಸರು, ನನಗೆ 8 ಮಕ್ಕಳು ಹುಟ್ಟ್ಯಾವನ್ನೋದು ಎಲ್ಲ ನಮ್ಮ ಮನೆ ಕುಳ್ಳಿನೇ ಹೇಳಕತ್ತಾನಂದ್ರ ಇವು ಬಹಳ ಶಾಣೆ ಇದ್ದಂಗ ಕಾಣ್ತದ ಅಂದವ. ಅಗದಿ ಕರೆಕ್ಟ್ ಕರೆಕ್ಟ್ ಹೇಳಕತ್ತಾನ. ಇದು ನಮ್ಮ ಮನೆ ಇತಿಹಾಸ, ನಿಮಗೆ ಅಂದ್ಕೊಂಡ್ರಿ ಅಂದ ಜ್ಯೋತಿಷ್ಯಗಾರನ ಹುಡುಗಿ ವ್ಯಕ್ತಿ. ಅವಾಗ ವ್ಯಕ್ತಿಗೆ ಜ್ಯೋತಿಷ್ಯಗಾರ ಹೇಳ್ತಾನ, ಏನಂದ್ರಿ? ಮಗನ ಜ್ಯೋತಿಷ್ಯ ಕೇಳಾಕ ಬರುವಂತ ಸಂದರ್ಭದಾಗ ರೇಷನ್ ಕಾರ್ಡ್ ತರಬಾರ್ದು, ಜಾಬ್ ಕಾರ್ಡ್ ತರಬೇಕಂತ. ಜ್ಯೋತಿಷ್ಯ ಕೇಳಾಕ ಬರ್ಬೇಕಾದ್ರ ರೇಷನ್ ಕಾರ್ಡ್ ತರಬಾರ್ದು, ಜಾಬ್ ಕಾರ್ಡ್ ತಂದಿದ್ದೆ ಆಯ್ತು, ಅದ ನಿನ್ನ ಕುಳ್ಳಿನೇ ಹೊಡ್ತದ. ರೇಷನ್ ಕಾರ್ಡ್ ತಂದಿದ್ದೆ ಹಂಗ ಕಬರಿಗೆಟ್ಟು ಬರಬಾರ್ದು ಅಂದವ. ನೀ ಮಾತಾಡುವಂತ ಮಾತ ಹಿಂಗ ಕಬರಿಗೇಡಿಗಳ ಗತಿ ಆಗ್ಲಿಕ್ಕತ್ತದನ. ಎಲ್ಲ ನಾ ಏನು ಮಾತಾಡ್ಲಿಕ್ಕತ್ತೀನಿ, ನೀ ಏನು ಮಾತಾಡ್ಲಿಕ್ಕತ್ತೀರಿ? ಮೊದಲು ನಾವು ಎಲ್ಲಿ ಮಾತಾಡ್ಲಿಕ್ಕತ್ತಿದೀವಿ, ಎಲ್ಲಿ ನಿಂತೀವಿ ಅನ್ನೋದು ಮೊದಲು ನಮ್ಗೆ ತರಕ ಜ್ಞಾನ ಬೇಕು. ಹೇಳಿದ್ರೆ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಬಹಳ ಮಾತಾಡುದಿಲ್ಲ. ನಾನು 2 ಮಾತು ಕೇಳ್ತ, ಅನ್ನದ ಕುಂದ್ರ ಅಂದ್ರ ನನಗೂ ಕುಂದ್ರ ಅನ್ನಬಾರ್ದು. ಏನನ್ನು ಜಾಗದಾಗ ಮೊದಲೇ ಕುಂದ್ರಬಾರ್ದತ್ತ ಪ್ರತಿ ಹೇಳೋದೇನು ಬೇಡ. ಹೌದಿಲ್ಲ? ಅನ್ನದ ನಾ 2 ಪ್ರಶ್ನೆ ಕೇಳಿದೆ. ತಿರುಗಿ ಅನ್ನನು 2 ಪ್ರಶ್ನೆ ನನಗೆ ಕೇಳಿದ್ದ. ಏನು ಕೇಳಿದ? ಕಳವಿ ನಾರಾಯಣಗೌಡ ಜ್ಯೋತಿಷ್ಯ ರೂಪ ತೊಟ್ಟ ಸೂರಮ್ಮ ದೇವಿ ಮನೆಗೆ ಹೋಗ್ಯಾನ. ಅವ ಎಷ್ಟು ಗಂಟೆಗೆ ಹೋದ ಅಂತ ಕೇಳಿದಾಗ ಮಾಳಿಂಗರಾಯನ ಮಹಿಮಾಂತಕ ಮಾಳಿಂಗರಾಯನ ಪುರಾಣ
ವಿಠ್ಠಲ ಪೂಜಾರಿ ನೀವರಿಗೆ ಅವರು ಬರೆದಿರ್ತಕ್ಕಂಥ ಬುಕ್ಕ 138ನೇ ಪುಟ ಪೇಜ್ದಾಗ ನೀನು ಉತ್ತರ ಐತನ 4 ಗಂಟೆಗೆ ಹೋಗಿದ್ದ ಅಂದಿನ ನಸ್ಕಿನಾಗ 4 ಗಂಟೆಗೆ ಹೋಗಿದ್ರಿ ನಸ್ಕಿನ 4 ಗಂಟೆಗೆ ಹೋಗಿದ್ದ ಅಂದಾಗ ಏ ತಂಗಿ ಹಾಗೆ ಹೇಳೋದು ಹಿರಿಯರು ಏನ್ ಹೇಳ್ತಾರಲ್ಲ ಆ ಸಿದ್ಧಾರ್ಥಿಗೆ ಹೇಳಬೇಕು. ಮತ್ತು ನಸ್ಕಿನ 4 ಗಂಟೆಗೆ ನೀ ಸಿದ್ಧಾರ್ಥಿಗೆ ರೂಪದಾಗ ಹೇಳ್ತೀನಿ ಅವಾಗ ಇದ್ದೇನ ನೀವು ಹುಟ್ಟಿದೇನವ್ರ ಇಲ್ಲ ನೀವು ಹುಟ್ಟಿದೇನವ್ರ ನೀ ಅಮಾವಾಸ್ಯನ ಕಥೆ ಹೇಳಕತ್ತೀರಿ. ಅಮಾವಾಸ್ಯನ ವಿಷಯ ಮಕ್ಕಳ ಮೊಮ್ಮಕ್ಕಳು ಗಿರಮಕ್ಕಳು ಎಲ್ಲ ಹೇಳಕತ್ತೀರಿ. ಹೌದಾ ಆ ಅಮಾವಾಸ್ಯದ ಇದ್ದಂತ ಸಂದರ್ಭದಾಗ ನೀವು ಇದ್ರೇನ ಇಲ್ಲ ಇದ್ದ ನೀನು ಮತ್ತೊಬ್ರು ಹೇಳಿ ಸಿದ್ಧ ಸಿರಿ ಬುಕ್ ನೋಡಿನಿ ಕಲ್ತು ಹೇಳಕತ್ತಿದೆಯಲ್ಲ. ನಾನು ಒಂದು ಭಾರತ ಹೇಳ್ತಾರ ಶಾಸ್ತ್ರ ಶರಣರ ಗೋಷ್ಠಿ ಪುರಾಣ ಪುಂಡರ ಗೋಷ್ಠಿ ಕಾಂಡಕ್ಟ್ ಹೇಳೋ ಮಿಂಡ್ರಿ ಮಕ್ಕಳು ಯಾರಂದ್ರು ಹೌದು ಹೌದು ಇದು 4 ಗಂಟೆಗೆ ಯಾಕನೇ ಕೇಳ್ತಾರೆ ಬುಡಬಡಿಕೆಗಳು ಬರ್ತಾರೆ. ನೀವೆಲ್ಲರೂ ಸಿದ್ಧಾಂತರು ತಿಳ್ಕೊರಿ ಪುರಾಣದಾಗ ತಿಳ್ಕೊರಿ. ಹೌದು ನೀ ಹಿರಿಯರು ಹೇಳಿದ ಮಾತು ಹೇಳಕತ್ತಿಯನ್ನ ಹೌದು ಹಿರಿಯರು ಹೇಳಿದ ಪದ್ಧತಿ ಪ್ರಕಾರನೇ ನಾನು ಹೇಳ್ತೀನಿ ಕೇಳು. ಹೌದು ನಮ್ಮ ಮನೆಗೆ ಬುಡಬಡಿಕೆಗಳು ಹಕ್ಕಿಪಣ ಕಟ್ಟಿರ್ತಾರೆ. ನಿಮ್ಗೆಲ್ಲ ಕೊಂಡಿರ್ತಕ್ಕಂಥ ಮಾತ್ರೆ ಏನ್ರಿ ಹೌದಿಲ್ಲ ಹಕ್ಕಿಪಣ ಕಟ್ಟುವಂತ ಸಂದರ್ಭದಾಗ ಅವ್ರು ಯಾವಾಗ ಕಟ್ತಾರೋ ಯಾವಾಗ್ರಿ ಎಲ್ಲ ಮಂದಿ ಊಟ ಮಾಡ್ಕೊಂಡು ರಾತ್ರಿ 12-1 ಗಂಟೆಗೆ ಸ್ಮಶಾನ ಕಡೆ ಹೋಗ್ತಾರ ಅವ್ರು. ಹೌದಾ ರಾತ್ರಿ 1 ಗಂಟೆ ಸ್ಮಶಾನ ಕಡೆ ಹೋಗಿ ಹಕ್ಕಿಪಣ ಕಟ್ಟಿ ಹಕ್ಕಿ ಏನು ಹೇಳ್ತದಲ್ಲ ಅದನ್ನು ತಿಳ್ಕೊಂಡು ಆ ಬುಡಬುಡಿಕೆ ಆಗಿರ್ತಕ್ಕಂಥ ಊರಾಗ ಸಾರ್ಕೋತ ಬರ್ತಾನ. ರಾತ್ರಿ ಬರ್ತಾರ ರಾತ್ರಿ ರಾತ್ರಿ ಯಾರೋ ಎದ್ದಿರುವುದಿಲ್ಲ. ಹೌದಾ ಆ ಸಂದರ್ಭದಾಗ ಬರ್ತಾರ ಅವರು. ಹೌದಾ ಬುಡಬುಡಿಕೆನ ವೇಷ ತೊಟ್ಟು ಬಂದ ನಾವು ಯಾರೋ ಜ್ಯೋತಿಷ್ಯ ಬಂದ ಬುಡಬುಡಿಕೆನ ವೇಷ ತೊಟ್ಟಿದ್ದಲ್ಲ ನಾರಾಯಣಗೌಡ. ಹೌದಾ ಮತ್ತ ಹಕ್ಕಿಪಣ ಯಾವಾಗ ಕಟ್ಟಿನೋ ಆ ಬುಡಬುಡಿಕೆಗಳು ಯಾವಾಗ ಕಟ್ತಾರೋ ರಾತ್ರಿನೇ ಕಟ್ತಾರೋ. ರಾತ್ರಿ 12 ಮಟ್ಟ ಮಂದಿ ಹೆಸರು ಇರ್ತದ. 12 ಮೇಲ್ಪಟ್ಟ ಸ್ಮಶಾನ ಕಡೆ ಹೋಗಿ ಅವ್ರು ಏನು ಮಾಡ್ಬೇಕಲ್ಲ ಮಾಡಿ ಹಕ್ಕಿಪಣ ಕಟ್ಟಿ ಅವಾಗ ಎಲ್ಲ ತಿಳ್ಕೊಂಡು ಊರ್ ಇಂಟ್ರಿ ತಿಳ್ಕೊಂಡು ಸಾರ್ಕೊತ ಹೇಳ್ಕೊತ ಬರ್ತಾರ ಅವರು. ಹೌದೌದು ಅವಾಗ ಬಂದಂತ ಆ ಸಂದರ್ಭ ಊರಾಗ ತಿರುಗಾಡ್ಕೊತ ಬರುವಂತ ಸಂದರ್ಭದಾಗ ಅವಾಗ ಸೂರಮ್ಮನ ಮನೆಗೆ ಹತ್ತಿರ ಬರಬೇಕಾದ್ರೆ 4 ಗಂಟೆ ಆಗಿತ್ತು. 4 ಗಂಟೆ ಎಷ್ಟು ಎಷ್ಟ್ರಿ 4 ಗಂಟೆ ಅವಾಗ ಹಕ್ಕಿ ಪಡ್ಕೊಂತೆಲ್ಲ ನೀವು ಉತ್ತರ ಕರೆಕ್ಟ್ ಅನ್ನೋ ಸುಮ್ ಒಪ್ಕೊರಿ. ನಿಮ್ ಚಟಗಳು ಉತ್ತರ ಕರೆಕ್ಟ್ ಇದ್ರು ಏ ತಂಗಿ ಹಂಗಲ್ಲ ಇದು ಹೆಂಗನ್ನೋದು ಕರೆಕ್ಟ್ ಇದ್ರು ಮಾತಾಡೋದು ತಪ್ಪಿದ್ರು ಮಾತಾಡೋದು. ಅವ್ ಚಟ ಬಿಡು ಹೋಗ್ತವ ನೀ ಹಂಗ ಮಾತಾಡ್ಲಿಕ್ಕೆ ಹೋಗ್ಬೇಡ. ನಾ ಜನರನ್ನ ಮಾತನಾಗ ಸಿದ್ಧಾರ್ಥಿಗೆ ಪ್ರಕಾರ ಹೇಳಕತ್ತೀನಿ ಬುಕ್ಕಿನ ಲೇಖವಾಗಿ ಹೇಳಕತ್ತೀನಿ ನಾ ಉತ್ತರ. ಹೌದೌದಪ್ಪ ಎಲ್ಲರೂ ಬುಕ್ಕಾನ ತಂದು ತೋರಿಸಿದ್ನಿಕರೆ ಯಾಕಂದ್ರೆ ಇಲ್ಲಿ ಇಂಡಿ ತಾಲೂಕಿನಾಗ ಬುಕ್ ನಡೆಯಂಗಿಲ್ಲ ಅಂತ ನಾವು ಬುಕ್ಕ ಹೇಳ್ಕೊಂಡು ಬಂದಿವಿ ನಾವು. ಬುಕ್ಕಿನ ಹೌದಿಲ್ಲ ಹೌದು ಯಾಕಂದ್ರೆ ತಲೆ ನಡೀತದಿಲ್ಲ ಬುಕ್ ನಡೆಯಂಗಿಲ್ಲ. ಹೌದು ಮತ್ತೆ ಇನ್ನೊಂದು ಕೇಳಿದ್ರು ನಾ ಇನ್ನೊಂದು ಏನು ಕೇಳಿದ್ರು ಏನ್ರಪ್ಪ ಕೈಲಾಸದಾಗ ಶಿವನ ಸಭೆ ನಡೆದಂತ ಸಂದರ್ಭದಾಗ ಭೃಂಗೂರು ಋಷಿಗಿರ್ತಕ್ಕಂಥ ಒಂದ ಕೈಗೆ ನಮಸ್ಕಾರ ಮಾಡಿದಾಗ ಪಾರ್ವತ ದೇವಿ ಅವಮಾನ ಆಯ್ತು. ಗಂಧರ್ವರೆಲ್ಲರೂ ನಕ್ಕರು. ಹೌದು ಇದನ್ನ ಮಾತು ಲಾಸ್ಟ್ ಒಂದು 2 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ. ಕೇಳಿ ಲಕ್ಷ ಕೊಟ್ಟು ಕೇಳ್ರಿ. ಹೇಳ್ರಪ್ಪ ಗಂಧರ್ವರೆಲ್ಲರೂ ನಕ್ಕರು. ಮುಂದೆ ನಕ್ಕರ ಹಾಳಾದ್ರೆ ಹೆಲ್ಲ ನಕ್ಕರ ಕುರಿ ಆಗೈತ್ರಿ. ಪಾರ್ವತ ದೇವಿ ಶಾಪ ಕೊಟ್ಲು. ಹೌದು ಆ ಶಾಪದ ಪ್ರಕಾರ ಇವರೆಲ್ಲರೂ ಗಂಧರ್ವರ ಕುರಿಗಳಾದ್ರು. ಅವಾಗ ಶಿವ ಪಾರ್ವತಿ ಕಾದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ ಕಾದ್ರು, ಷಣ್ಮುಖ ಗಣಪತಿ ಕಾದ್ರು. ಕಾಲ ಸಾಕಾಗಿ ಹುತ್ತಿನೊಳಗೆ ಹಾಕ್ಯರು. ಹುತ್ತಿನೊಳಗೆ ನೇಗಲ ಹೊಡೆಯುವಂತ ಸಂದರ್ಭದಾಗ ಪದಮಗೊಂಡಾಗ ನೇಗಲ ಹತ್ತಿ ಕುರಿಗಳೇ ಆಯ್ತು. ಮುಂದೆ ಅವೇ ಕುರಿಗಳೇ ಯಾಕಪ್ಪ ಹುಷಪ್ಪದ ಕುರಿಗಳಾಗ್ಯಾವ. ಮುಂದೆ ಪದಮಗೊಂಡ ಕಾದ ಸಾಕಾಗಿ ತಪಸ್ವರಕ್ಕೆ ಮಾಡ್ಲಕತ್ತಾನ. ಪದ್ಮಾಕಿ ಅನ್ನುವಂತ ಬಿರುದು ಬಂದ 12 ವರ್ಷ ತಪ ಮಾಡ್ಯಾನ ತೂಗುಟ್ಟದ ಮೇಲವ. ಹೌದೌದು 12 ವರ್ಷ ತಪ ಮಾಡಿನ ಅವಾಗ ಹಳ್ಳಿ ಆ ಕುರಿಗಳೆಲ್ಲ ಹುಷಪ್ಪದ ಕುರಿಗಳಾಗಿ ಹೋಗಿಬಿಟ್ಟವಲ್ಲಿ. ನೀ ಬಹಳ ಶಾನಾಗಿದ್ರೆ ಇನ್ನೇ ಹಿಡಿಬೇಕಾಗಿತ್ತು. ಹೇಳ ಏನೇ ಎಲ್ಲಿ ಹಿಡ್ಲಿಕ್ಕಿತ್ತ ಗೊತ್ತನ ತಂಗಿ ಕುರಿ ಹಾಕಿದ್ರೆ ಹುತ್ತಿನಾಗ ಹುತ್ತಿನೊಳಗನ್ನು ಕೂಡ ಟಗರುಗಳವ. ಆ ಟಗರಿಗೆ ಯಾರು ಶ್ರಾಪ ಕೊಟ್ರು? ಕುರಿಗೆ ಯಾರು ಶಾಪ ಕೊಟ್ರು ಟಗರಿಗೆ ಯಾರು ಶಾಪ ಕೊಟ್ರು? ಕುರಿಗೆ ಯಾರು ಶ್ರಾಪ ಕೊಟ್ರು ಟಗರಿಗೆ ಯಾರು ಶ್ರಾಪ ಕೊಟ್ರು? ಒಂದು ಮಾತು ಹೇಳ್ತಿದ್ರು ನಮಗೆಲ್ಲರೂ. ಒಬ್ಬ ಕುರಿ ಕಾಯ್ಕೊತ ಬರ್ತಾರೆ ಗುಡ್ಡಗವಾರಾಗಿರ್ತಾನ. ನಮ್ಮ ಇಲ್ಲೇ ನಮ್ಮ ಪೊಯ್ಯಾರ ಗುಡ್ಡದಾಗ ಬಿಟ್ಟ ಅಂತ ತಿಳ್ಕೊರು. ನಮ್ಮ ಹೊಲದ ಬಾಜು ಅದಪ್ಪ ಅಂದ್ರ ಅಲ್ಲಿ ಕುರಿ ಮೇಯಿಸ್ಲಾಕತ್ತಾನ ಕುರಿಗಾರ ಅಂತೀವಿ ನಾವು. ಹೌದು ಅಲ್ಲಿ ಕುರಿ ಟಗರ ಅಂತೀವ ನಾವೇನಾರ ಇಲ್ಲ ಕುರಿಗಾರ ಅಂತೀವಿ. ಕುರಿ ಜೋಡಿ ಟಗರ ಅದ ಕರೆ ಕುರಿ ಟಗರ ಮೇಯಿಸ್ಲಾಕತ್ತಾನ ಅಂತೀವನ? ಇಲ್ಲ ಕುರಿ ಮೇಯಿಸ್ಲಾಕತ್ತಾನ ಅಂತೀವಿ.
ಟಗರ್ ಮೇಸತ್ತ ನಾನು ಕುರಿ ಟಗರ ಮೆಸತ್ತನ ಅನ್ನಂಗಿಲ್ಲ ನಾವು ಹೆಸರು ಬರೋದು ಯಾವ ಕುರಿಗಳಾನೆ. ಇವತ್ತು ಗಂಗಿರಾಯನ ಜಾತ್ರೆಗೆ ಹಾಡ ಕೇಳಕ್ ಬಹಳ ಜನ ಕೂಡಿರ್ತೀವಿ. ಹೌದು ಬಹಳ ಜನರೆಲ್ಲ ಗಣಮಕ್ಕಳಟ್ಟೆ ಬಂದಾರನ, ಹೆಣ್ಮಕ್ಕಳು ಬಂದಾರ, ಹೆಣ್ಮಕ್ಕಳು ಅದಾರ, ಗಂಡ ಮಕ್ಕಳು ಅದಾರ, ಸಣ್ಣ ಕೂಸುಗಳದ. ಅವ್ರಿಗೆಲ್ಲರಿಗೂ ನಾವು ಏನಂತ ಕರಿತೀವಿ? ಜನರು. ಜನರು ಬಹಳ ಜನರು ಬಂದಿದ್ರಂತೀವಿ. ಹೌದು ಅದಕ್ಕೆ ಏನ್ ಅಳವಡಿಸಿವಿ? ಗಣಮಕ್ಕಳು ಅದ್ರಾಗ ಏನಂದ್ರೆ ಹಂಗ ಗಂಧರ್ವರು ಏನು ನಕ್ಕಾರಲ್ಲ, ಆ ಗಂಧರ್ವರೊಳಗ ಗಂಡ ಮಕ್ಕಳು ಅದಾರ, ಹೆಣ್ಮಕ್ಳು ಅದಾರ. ಹೌದಾ ಎಷ್ಟು ಮಂದಿ ನಕ್ಕಾರಲ್ಲ ಅವ್ರ ಗಂಡ ಟಗರಾಗಿ ಹುಟ್ಟ್ಯಾರ, ಎಷ್ಟು ಮಂದಿ ನಕ್ಕಾರಲ್ಲ ಅವರು ಹೆಣ್ಣು ಕುರಿಯಾಗಿ ಹುಟ್ಟ್ಯಾರ. ಏನ ಇಟ್ಟೆ ತಲೆ ನೀಗೇನು ರೊಟ್ಟ ಮಾಡಿ ಬರೆಸ್ಬೇಕಾಗಿದೆ ನನಗ. ಹೌದಾ ಇಲ್ಲ ಆದಿಂದ ಹಿಡಿದು ಹಳಕ್ ಸಂಧಿ ಮಟ್ಟ ರೊಟ್ಟ ಈಗ ಕೈ ಹಿಡಿದು ಬಡಿಸು ಅದಕ್ಕೆ ನಿನಗೆ ಹೇಳಿನ್ಯ. ಆಟ ಮಾಡಬೇಡಣ್ಣ, ಆಟ ಅಂದ್ರೆ ಇದು ಡಾಂಬಿಕ ಆಟ ಮಾಡಬೇಡ ಅಂತೀನಿ. ಇಂಥ ಆಟ ಹೌದು ಮೊದಲೇ ಸುಳ್ಳ ಗೊಲ್ಲದ ಆಟಿದ. ಮೊದಲೇ ಹೇಳಿ ನಿಮ್ಗ ನೀ ಹೆಂಗ್ ನೀ ಪಿಂಟು ಅಂತೇಳಿ ಹೆಸರು ಕರಿತಲ್ಲ, ಆ ಪಿಂಟು ಅಲ್ಲ ಚಿಂಟು ಅಂತಲ್ಲ. ಚಿಂಟು ಸಣ್ಣ ಚಿಂಟು. ನೀ ಆ ಚಿಂಟು ಹುಡುಗರು ಮಾಡಿದಂಗ ಮಾಡ್ತಿದ್ದಕ್ಕೂ ಈ ಡಾಂಬಿಕ ಆಟ ಮಾಡಬೇಡ ಅಂತೇಳಿ ಮೊದಲೇ ಹೇಳಿನ್ಯ. ಹೌದಾ ಯಾಕ ಮಾತಾಡ್ತಿ? ಈಗ 700 ಕಿಲ್ಲಾರ ಹೆಣ್ಣುಗಳ ನಮ್ಮಲ್ಲಿ ಅದಾವ, ಅಮಾಂಶದ ಮಟ್ಟ ಮನೆ ಒಳಗ ಅದಾವ. ಹೌದು ಕಿಲ್ಲಾರ ಹೆಣ್ಣುಗಳ ಎತ್ತ ಗೂಳಿಗಳದಾವ. ಹೌದಾ? ಅದ್ರಾಗ ಶಿವನ ಸಲಗದ ಗೂಳಿ ಐತಿ. ಹೌದು ನಾವೇನಂತೀವಿ? 700 ಕಿಲ್ಲಾರ ಹೆಣ್ಣುಗಳ ಅಟ್ಟೆ ಕರಿತೀವಿ. ಹೌದು ಹೌದು ಅಲ್ಲಿ ಶಿವನ ಸಲಗದ ಗೂಳಿ ಪ್ರತ್ಯೇಕ ಮಾಡಿ ಇಟ್ಟುಟ್ಟ ಗೂಳಿಗಳದಾವ ಅಂತ ಕರಿತೀವನ? ಇಲ್ಲ ಏ ಅಣ್ಣ, ಶಿವನ ಸಲಗದ ಗೂಳಿ ಅಂತೇಳಿ ಯಾಕೆ ಕರೆದ್ರು? ಯಾವೆಲ್ಲ ಭಾಳ ಅದಾವ. ಹೌದಾ ಶಿವನಿಗೆ ಗೂಳಿಗೆ ಸಂಬಂಧ ಏನದ? ಹೌದಾ ನಿನಗ ಹೇಳಾಕತ್ ನಿನ್ನ ಒಂದೇ ವಿಷಯಕ್ಕಂದ್ರ ಎದ್ದು ಇಲ್ಲಿಂದ್ರ ಗಾಡಿ ಹೋಗುದು ಬಿರಿ ಆಗ್ತದ. ಹೌದಾ ಇಲ್ಲ ನೀವು ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಗಂಧರ್ವರು ಟಗರ್ ಯಾವಾಗಾದ್ರು ಟಗರು ಇಟ್ಟುಗಳಿದ್ದು ನಿನಗ ಕರೆಕ್ಟ್ ಕೊಡ್ತೀನಿ. ಎಷ್ಟು ಟಗರುಗಳಿದ್ದು ಹುತ್ತಿನಾಗ, ಎಷ್ಟು ಕುರಿಗಳಿದ್ದು, ಹೌದು ಯಾವ ಟಗರುಗಳು ಯಾವಾಗ ಬಂದು, ಹೌದು ಎಲ್ಲ ಕಾಯಿ ಗೊಬ್ಬವನ ಕತೆ ಹೇಳಬಾರ್ದಲ್ಲ. ಹೌದಾ ಹೌದಿಲ್ಲ? ಹೌದಾ ಈಗ ಸಾಲಿ ಒಳಗ ಮಕ್ಕಳು ಅದಾವ. ಹೌದು ಸಾಲಿ ಒಳಗ ಮಕ್ಕಳನ್ನ ಅಂತ ಕರಿತೀವಿ. ಹೌದಾ ಅವಾಗ ಹೆಣ್ಣು ಹುಡುಗರು ಗಂಡು ಹುಡುಗರು ಪ್ರತ್ಯೇಕ ಮಾಡಿ ಅದು ಬೇರೆ. ಈಗ ಸಾಲಿ ಹುಡುಗರು ಆಟ ಆಡಕ್ ಬಂದಾವ. ಹುಡುಗರೊಳಗ ಹೆಣ್ಮಕ್ಳು ಅದಾರ, ಗಂಡು ಮಕ್ಕಳು ಅದಾರ. ಹಂಗ ಕುರಿ ಒಳಗ ಟಗರು ಅದಾವ, ಕುರಿ ಹೆಣ್ಣು ಕುರಿನೂ ಅದಾವ. ಇಲ್ಲ ಟಗರು ಕುರಿಯೋದು ಮರಿಯೋದು ಎಲ್ಲ ಬಂದರೊಳಗ ಗಣಮಕ್ಕಳ ಟಗರಾಗ್ಯಾರ, ಹೆಣ್ಮಕ್ಳ ಕುರಿಗಳಾಗಿ ಇಟ್ಟೆ ಉತ್ತರ. ಮತ್ತೊಂದು ಏನಿಲ್ಲ, ಸುಮ್ಕ ಪಾಚಿ ಹಚ್ಬೇಡಣ. ಇಟ್ಯಾ ಕುಚಿಗೆ ಹೋಗ್ಬಿಟ್ಟಿವತ್ತ ಹೌದಿಲ್ಲ? ಹೌದಾ ಸುಮ್ಮ ಮಾತ ಹಂಗಾಗಿರ್ಬಾರ್ದು. ಹೌದಾ? ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಅವರು ನಾವು ಹೇಳಿದ ಪ್ರಶ್ನೆಗೆ ಏನು ಉತ್ತರ ಹೇಳ್ತಿದ್ರು ಗೊತ್ತಿಲ್ಲ. ಅವ್ರು ಯಾಕಪ್ಪ ಅಂದ್ರೆ ಯಾರೋ ಮಾತಾಡೋ ಸಂದರ್ಭದಾಗ ಮಾತಾಡಬೇಡ್ರಿ ಅಂತಂದ್ರು ಅನ್ನ ಅಲ್ಲೇ ಬಿಟ್ಟ ಅನ್ನಗೂ ಇಟ್ಟೇ ಬೇಕಾಗಿತ್ತು. ಜ್ಞಾನವನ್ನು ಬೇಕಾಗಿತ್ತು ಅವನಿಗೆ, ಇಟ್ಟೇ ಬೇಕಾಗಿತ್ತು. ಅದಕ್ಕೆ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ವ್ಯಾಸರ ಆಗೋದು ಬೇಡ. 4 ನುಡಿ ಚಾಲ ಹೊಸದೈತಿ. ಭಜನಾ ಚಾಲ ಹೊಸ ಚಾಲ, ಆಧ್ಯಾತ್ಮಕದ ಚಾಲ ಐತಿ. ಹೌದು ಅದು ಇವತ್ತ ಇಲ್ಲೇ ಹೊಸದ ನಮ್ಮ ಊರಾಗ ಇಲ್ಲೇ ಬಿಡುಗಡೆ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ 4 ನುಡಿ ಚಾಲ ಹಾಡಿ ಪಾಳೆ ಕೊಡಬೇಕು. ಹೌದಾ